Commercial goods vehicles at Seema Auto Consultants. ಹೀಗೆ ದಸರಾಗೆ ನಿಮಗೆ ಬೆಸ್ಟ್ ಟಾಪ್ ಕಂಡೀಷನ್ ಗಾಡಿಗಳು ಬೆಸ್ಟ್ ಆಫರ್ಲೆ ನಿಮ್ಗೆ ಕೊಡ್ತಾ ಇದ್ದಾರೆ. ಬನ್ನಿ ಹೋಗಿ ನೋಡಲ್ಲ. ನಮಸ್ತೆ ಸರ್. ನಮಸ್ತೆ ಸರ್, ಸೀಮಾ ಆಟೋ ಕನ್ಸಲ್ಟೆನ್ಸ್ ಅಂತ ಎಲ್ಲರೂ ನಿಮ್ಮ ಸ್ಟಾಕ್ ವಿಡಿಯೋ ಯಾವಾಗ ಬರ್ತಾರೆ ಎಲ್ಲ ಕಾಯ್ತಾರೆ. ನಿಮ್ಮ ಜೊತೆ ಎಲ್ಲ ಸರ್ ಸುಮಾರು ವರ್ಷ ನೀವು ಬಂದು ಈ ಕಮರ್ಷಿಯಲ್ ಗುಡ್ಸ್ ವೆಹಿಕಲ್ಸ್ ಮಾಡ್ತಾ ಇದ್ದೀರಾ. ನೀವು ಬಂದು ಸರ್ ಬೆಸ್ಟ್ ಮಾಡೆಲ್, ಲೋವೆಸ್ಟ್ ಮಾಡೆಲ್ ಕೂಡ ತುಂಬಾ ಕ್ವಾಲಿಟಿ ಗಾಡಿ ನೀವು ಕೊಡೋದು ಸೀಮಾ ಆಟೋ ಕನ್ಸಲ್ಟೆನ್ಸ್ ಅಲ್ಲಿ. ಹೀಗೆ ಮೈಸೂರಲ್ಲಿ ದಸರಾ ಸೀಸನ್ ಸೀಮಾ ಕಡೆಯಿಂದ ಏನು ಆಫರ್ ಸರ್ ನಿಮ್ಮ ಗ್ರಾಹಕರಿಗೆ? ದಸರಾ ಕಡೆಯಿಂದ ನಾನು ಈಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಗಾಡಿಗಳು ಎಲ್ಲ ನಾವು ಮಾಡಿ ಸುಮ್ಮನೆ ಜಾಸ್ತಿ ಹೇಳಿ ಕಡಿಮೆ ಮಾಡೋದು ಎಲ್ಲ ಆಫರ್ ಥರ ಇಲ್ಲ ಸರ್. ಒಳ್ಳೆ ರೀಸ್ನೇಬಲ್ ರೇಟಲ್ಲೇ ಆಫರ್ ಹಾಕ್ಬಿಡ್ತಾ ಇದ್ದೀನಿ ಈ ಸತಿ. ನೋಡಿ, ಬಾರ್ಗಿಂಗ್ ರೇಟೇ ಆಗ್ತಾ ಇಲ್ಲ ಯಾವುದೂ. ನಿಮಗೆ ಒಳ್ಳೊಳ್ಳೆ ರೇಟು, ನಿಮಗೆ ಫುಲ್ ರೀಸ್ನೇಬಲ್ ರೇಟು ಹಾಕಿದ್ದೀನಿ. ಈ ಗಾಡಿಗಳು ಎಲ್ಲ ಇಷ್ಟ ಆಗಿದೆ. ತುಂಬ ಫಾಸ್ಟ್ ಫುಡ್ ಗಾಡಿಯಿಂದ ಹಿಡಿದು ನಮಗೆ ಗೂಡ್ಸ್ ಗಾಡಿ, ಆಪೆ, ಟಾಟಾ ಎಸ್, ಜೀತೋ ಎಲ್ಲ ಇದೆ. ನೋಡಿ ಸರ್, ಯಾವುದು ಬೇಕು ನೋಡ್ಕೊಂಡು ನಮಗೆ ಮೀಟ್ ಮಾಡಿ ನಾನು ಗಾಡಿ ಕೊಡ್ತೀನಿ. ಓಕೆ, ಸೀಮಾಲಿ ನೀವು ಏನಾರ ಸರ್ ಉತ್ತಮ ಗಾಡಿ ಕೊಡ್ತಾ ಇದ್ದೀರಾ. ಮತ್ತೆ ಪ್ರೈಸ್ ಚಾಲೆಂಜು, ನೀವು ಕೊಡೋ ಪ್ರೈಸ್ ಬೇರೆ ಯಾರು ಚಾಲೆಂಜ್ ಮಾಡೋಕ್ಕಾಗಲ್ಲ ಮೈಸೂರಲ್ಲಿ, ಅಲ್ವಾ ಸರ್? ಹೌದು ಸರ್, ಎಲ್ಲ ಗುಡ್ ಕಂಡೀಷನ್ ಗಾಡಿ ನಮ್ಮ ಹತ್ರ. ನಾವು ಫುಲ್ಲು ಪ್ರೈಸ್ ಸುಮ್ಮನೆ ಗಾಡಿಗೆ 20,000 ಜಾಸ್ತಿ ಹೇಳಿ 20,000 ಕಡಿಮೆ ಮಾಡೋದು ಆ ಪ್ರೈಸ್ ಆಗ್ತಾ ಇಲ್ಲ. ನಾನು ಒಳ್ಳೆ ರೀಸನೇಬಲ್ ಪ್ರೈಸ್ ಆಗ್ತಾ ಇದ್ದೀನಿ. ನೀವು ಎಲ್ಲರ ವೆರಿಫೈ ಮಾಡ್ಕೊಬಂದು ಗಾಡಿ ನಮ್ಮದು ನೋಡ್ಬಿಟ್ಟು ತೊಗೊಂಡೋಗಿ ಸರ್. ಸೀಮಾ ಬ್ರ್ಯಾಂಡ್ ಬಗ್ಗೆ ಗ್ರಾಹಕರು ಎಲ್ಲರಿಗೂ ಗೊತ್ತು ಸರ್. ನಿಮ್ಮ ಸ್ಟಾಕ್ ತೋರಿಸ್ಲಾ ಬನ್ನಿ ಸರ್. ಓಕೆ ಸರ್. 2018ನೇ ಮಾಡಲ್ ಗಾಡಿ, ಸಿಂಗಲ್ ಓನರು, ಎಚ್ ಟಿ ಗಾಡಿ. ಇದು ಎಚ್ ಟಿ ಗಾಡಿ ತುಂಬ ಜನ ಕೇಳ್ತಾರೆ. ಎಚ್ ಟಿ ಗಾಡಿ ಐತೆ ನಮ್ಮ ಹತ್ರ. 3.5 ಲಕ್ಷ ರೂಪಾಯಿ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇದು. ಓಕೆ ಫೈನ್. 3.5 ಲಕ್ಷ ಹೇಳ್ತಾರೆ ಸರ್. ಎಸ್ ಇದು KA04 ರಿಜಿಸ್ಟ್ರೇಷನ್, ಫಸ್ಟ್ ಎಕ್ಸ್ಟರ್ನಲ್ ಬಾಡಿ ಎಲ್ಲ ನೋಡಿ ಸಖತ್ತಾಗಿದೆ. ಸೂಪರ್ ಕಂಡೀಷನ್ ವೆಹಿಕಲ್. ಟಯರ್ಸ್ ಕೂಡ ನೋಡಿ 4 ಟಯರ್ಸ್ ಗುಡ್ ಕಂಡೀಷನ್ ಐತೆ. ಇಂಟೀರಿಯರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ಬ್ಲೂ ಕಲರ್ ಪೇಂಟ್ ಆಸಮ್ ಆಗಿದೆ. ಹಿಂಭಾಗ ರ್ಯಾಟ್ ಟಯರ್ಸ್ ಕೂಡ ನೋಡ್ಬೋದು, MRF ಕಂಪ್ನಿ ಟಯರ್ಸ್ ಗುಡ್ ಕಂಡೀಷನ್ ಐತೆ. ಇಲ್ಲಿ ನೋಡಿ ನೀವು ಪೈಪ್ ಸೆಟ್ ಮತ್ತೆ ತೊಟ್ಟಿ ನೋಡಿ ಸೂಪರ್ ಆಗೈತೆ. ತೊಟ್ಟಿ ಏನು ರಸ್ಟ್ ಹೋಲ್ಸ್ ಯಾವ್ದು ಇಲ್ಲ, ತುಂಬಾ ನೀಟಾಗಿ ಐತೆ. ಇದು ಎಸ್ ಗೋಲ್ಡ್ KA11 ರಿಜಿಸ್ಟ್ರೇಷನ್ ಸರ್. ಯಾವ ಮಾಡಲ್ ಸರ್ ಇದು? ಸರ್ ಇದು 2018 19 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ಇದು ಎಕ್ಸ್ಟೆನ್ಷನ್ ಫ್ರೆಶ್ ಆಗಿ ಬರ್ತದೆ. 3,40,000 ಸರ್ ಇದು. ಓಕೆ, 3.40 ಹೇಳ್ತಾರೆ. 3,40,000 ಎಕ್ಸ್ಟಿ ಬಾಡಿ ಎಲ್ಲ ತುಂಬ ನೀಟಾಗಿ ಐತೆ. ಟಯರ್ಸ್ ಕೂಡ ನೋಡ್ಬೋದು, 4 ಟಯರ್ಸ್ ಗುಡ್ ಕಂಡೀಷನ್. ಹಿಂಗೆ ನೋಡಿ ಫ್ರಂಟ್ ಟಯರ್ಸ್ ಎಲ್ಲ ಥ್ರೆಡ್ ಮಾರ್ಕ್ಸ್ ಎಲ್ಲ ಸೂಪರಾಗಿ ಕಾಣಿಸ್ತಾ ಇದೆ. ಮತ್ತು ಇಂಟೀರಿಯರ್ಸ್ ಕೂಡ ನೀವು ನೋಡ್ಬೋದು ನೀಟಾಗಿ ಐತೆ. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ರ್ಯಾಟ್ ಟಯರ್ಸ್ ಗುಡ್ ಕಂಡೀಷನ್ ಐತೆ. ಹಂಗೆ ನೋಡಲ್ಲ, 3.40 KA11 ರಿಜಿಸ್ಟ್ರೇಷನ್. ಇಲ್ಲೇ ನೋಡಿ ಪೈಪ್ ಸೆಟ್ ಎಲ್ಲ ಬ್ಲೂ ಕಲರ್ ಪೇಂಟ್ ಆಗಿದೆ. ತೊಟ್ಟಿ ತುಂಬ ನೀಟ್ ಕಂಡೀಷನ್ ಐತೆ. ಇದು ST KA10 ರಿಜಿಸ್ಟ್ರೇಷನ್ ಸರ್. ಡೀಟೇಲ್ಸ್ ಸರ್. ಸರ್ ಇದು 2016ನೇ ಮಾಡಲು ಎಚ್ ಟಿ ಸರ್. ಇದು 7,70,000. ಒಂದು 10,000 ಡಿಸ್ಕೌಂಟ್ ಮಾಡಿ 2.60ಗೆ ಕೊಡ್ತೀನಿ ಸರ್. ಓಕೆ, 2.60 ಬಜೆಟ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಫಸ್ಟ್ ಹಂಗೆ ನೋಡಿ 2.60 ಎಕ್ಸ್ಟ್ರಾ ಬಾಡಿ ಎಲ್ಲ ನೋಡಿ ಸ್ಟಿಕ್ಕರ್ ವರ್ಕ್ ಹಾಕಿದ್ರೆ ಸೂಪರ್ ಆಗೈತೆ. ಟಯರ್ಸ್ ಓಕೆ ಕಂಡೀಷನ್ ಐತೆ. ಒಳಗಡೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ನೀಟಾಗಿ ಐತೆ. ಹಿಂಗೆ ಪೈಪ್ ಸೆಟ್ ಎಲ್ಲ ನೋಡಿ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ರ್ಯಾಟ್ ಟಯರ್ಸ್ ಗುಡ್ ಕಂಡೀಷನ್ ಐತೆ. ಹಂಗೆ ತೊಟ್ಟಿ ಕೂಡ ನೀವು ನೋಡ್ಬೋದು. ನೋಡಿ ಟಯರ್ಸ್ ಫ್ರಂಟ್ ಟೈರ್ ಚೇಂಜ್ ಮಾಡಿ ಕೊಡ್ತೀನಿ ಹೇಳ್ತಾರೆ. ಇಲ್ಲೇ ನೋಡಿ ಟಯರ್ಸ್ ಸೂಪರ್ ಕಂಡೀಷನ್ ಐತೆ. ಒಳಗಡೆ ಇಂಟೀರಿಯರ್ಸ್ ಹಂಗೆ ನೀವು ನೋಡ್ಕೊಳ್ಳಿ. ಸೀಟ್ ಕವರ್ ಎಲ್ಲ ಸೂಪರ್ ಆಗೈತೆ. ಇಲ್ಲಿ ನೋಡ್ಬೋದು ಫುಟ್ ಮ್ಯಾಕ್ಸ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಇದು ಫ್ರಂಟ್ ಟೈರ್ ನಿಮ್ಗೆ ಚೇಂಜ್ ಮಾಡಿ ಕೊಡ್ತಾರೆ ನಿಮ್ಗೆ. ಮಹೇಂದ್ರ ಜೀತೋ KA09 ಸರ್ ಮಾಡಲು ಸರ್. 2018ನೇ ಮಾಡಲು ಜೀತೋ 6.5 ಇದು 7,80,000 ಸರ್. ಇದು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗು. ಓಕೆ, ನೋಡಿ ಕಲರ್ ಸೂಪರ್ ಕಾಂಬಿನೇಷನ್ ಇದೆ. ಬಾಡಿ ಕಲರ್ ತುಂಬಾ ಅಟ್ರಾಕ್ಟಿವ್. ಡೇ ಲೈಟ್ ನೋಡ್ತಾ ಪೇಂಟ್ ಸ್ಕೀಮ್ ಸೂಪರ್ ಆಗಿದೆ. ಟಯರ್ಸ್ ಓಕೆ ಕಂಡೀಷನ್ ಇದೆ. ಹಾಗೆ ಶೋರೂಮ್ ಪೇಂಟ್ ಎಲ್ಲ ಇದೆ. ಹಾಂ, ಶೋರೂಮ್ ಪೇಂಟ್ ಎಲ್ಲ ಇದೆ ಸರ್ ಇದು. ಓಕೆ, ಇದು ಒರಿಜಿನಲ್ ಪೇಂಟ್, ಶೋರೂಮ್ ಪೇಂಟ್ ಗಾಡಿ ಇದು. ಒಳಗಡೆ ಇಂಟೀರಿಯರ್ಸ್ ಕೂಡ ನೀವು ನೋಡಬಹುದು. ಇಂಟೀರಿಯರ್ ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಹಂಗೆ ನೋಡಿ ಪೈಪ್ ಸೆಟ್ ಎಲ್ಲ ನೋಡಿ ಎಲ್ಲ ಸೂಪರ್ ಕಂಡೀಷನ್ ಐತೆ. ಟಯರ್ಸ್ ಗುಡ್ ಕಂಡೀಷನ್ ಇದೆ. ಇದು ರ್ಯಾಟ್ ಟಯರ್ಸ್ ನೋಡಿ, ರ್ಯಾಟ್ ಟಯರ್ಸ್ ಎಲ್ಲ ಥ್ರೆಡ್ ಮಾರ್ಕ್ಸ್ ಎಲ್ಲ ಕಾಣಿಸ್ತದೆ. ಗುಡ್ ಕಂಡೀಷನ್ ಐತೆ. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ತೊಟ್ಟಿ ಫ್ಲೋರ್ ಕೂಡ ಗುಡ್ ಕಂಡೀಷನ್ ಐತೆ. ಏನು ರಸ್ಟ್ ಹೋಲ್ಸ್ ST ಮಾಡಿದ ಫುಡ್ ಕಾರ್ಟ್ ಸರ್. ಡೀಟೇಲ್ಸ್ ಸರ್ ಇದು. ಸರ್ ಇದು 2011ನೇ ಮಾಡಲು ಟಾಟಾ ಏಸು. ಫಾಸ್ಟ್ ಫುಡ್ ಗಾಡಿ ಕೇಳ್ತಾರೆ ತುಂಬ ಜನ. ನೋಡಿ ಸರ್, ಇಲ್ಲಿ ಎಲ್ಲ SS ಅಲ್ಲಿ ಮಾಡಿದ್ದೀವಿ.
ಏನು ಸರ್ ಬೆಲೆ ಇದಕ್ಕೆ? ಸರ್ 2,20,000 ಸರ್ ಇದು. ಓಕೆ, ಬರೀ 2,20,000. ಇಲ್ಲಿ ನೋಡಿ ಫುಡ್ ಕಾರ್ಟು ಎಸ್ ಸ್ಟೀಲ್ ಮಾಡಿದ್ದು. ಇಲ್ಲಿ ನೀವು ನೋಡ್ಬೋದು ಎಲ್ಲ SS ಇದೆ ಇಲ್ಲಿ. ಇಲ್ಲಿ ಫ್ಲೋರ್ ಎಲ್ಲ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ SS ಎಲ್ಲ ಮಾಡಿದ್ದು. ಸೈಡ್ ನಿಮಗೆ MS ಬರುತ್ತೆ, MS ಮಾಡಿದ್ದು ಎಲ್ಲ ಪೇಂಟ್ ಆಗಿದೆ. ಸೊ ಏನು ರಸ್ಟ್ ಹಿಡಿಯಿಲ್ಲ ನಿಮಗೆ. ಮತ್ತೆ ಲೈಟ್ಸ್ ನೋಡ್ಬೋದು, ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಎಕ್ಸ್ಟ್ರಾ LD KA 54 ರಿಜಿಸ್ಟ್ರೇಷನ್ ಸರ್ ಡೀಟೇಲ್ಸ್. ಸರ್ ಇದು 2017ನೇ ಮಾಡಲು ಎಕ್ಸ್ಟ್ರಾ LD ಇದು. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರ್ತದೆ. 1,70,000. 1,70,000 ಹೇಳ್ತಾರೆ. ನೋಡಿ ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಐತೆ. ಮತ್ತೆ ನೋಡಿ ಸ್ಟಿಕ್ಕರ್ ವರ್ಕ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಪೇಂಟ್ ವರ್ಕ್ ಸೂಪರ್ ಆಗೈತೆ. ಗಾಡಿ ಟಾಪ್ ಕಂಡೀಷನ್ ಇದೆ. ತುಂಬಾ ಬ್ಯೂಟಿಫುಲ್ ವೆಹಿಕಲ್ ಇದು. ಇಲ್ಲೇ ನೀವು ನೋಡ್ತಾ ಇದ್ರೆ ಇಂಟೀರಿಯರ್ಸ್ ಸೂಪರ್ ಆಗಿದೆ. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. 10,000 ಕಂಬಲ್ ಟೈರ್ಸ್ ಗುಡ್ ಕಂಡೀಷನ್ ಐತೆ. ಇದು ಆಪೆ ಎಕ್ಸ್ಟ್ರಾ LD KA 42 ರಿಜಿಸ್ಟ್ರೇಷನ್ ಸರ್ ಡೀಟೇಲ್ಸ್ ಕೊಡಿ ಸರ್. ಇದು 2015ನೇ ಮಾಡಲ್ ಆಪೆ ಎಕ್ಸ್ಟ್ರಾ LD ಸರ್. ಇದು FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರ್ತದೆ. ನೋಡಿ ಫ್ರಂಟಲ್ಲೂ ಹೊಸ ಟೈರ್ ಇದೆ. ಇದು ಕವರಿಂಗ್ ಏನಾರ ಪಾರ್ಸಲ್ ಹೊಡೆಯೋರಿಗೆ ತುಂಬ ಚೆನ್ನಾಗಿದೆ. ಬರೀ ತಾರ್ಪಲ್ ಒಂದು ಹಾಕ್ಕೋಬೇಕು ಅಷ್ಟೇ. ಹಿಂದ್ಗಡೆ ಡೋರ್ ಎಲ್ಲ ಇದೆ ಇದಕ್ಕೆ. ತುಂಬ ಜನ ಕೇಳ್ತಾರೆ ನಮಗೆ ಕ್ಲೋಸಿಂಗ್ ಗಾಡಿ ಬೇಕು, ನಮಗೆ ವ್ಯಾಪಾರ ಮಾಡೋಕ್ಕೆ, ಸ್ಟೀಲ್ ವ್ಯಾಪಾರ ಇದೆಲ್ಲ. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಅಂಥವ್ರಿಗೆ ಗಾಡಿ ಇದು. ಬರೀ 1,50,000 ರೂಪಾಯಿಗೆ ಕೊಡ್ತೀನಿ ಸರ್ ಇದು. 1,50,000. ಓಕೆ ಸರ್, 1,50,000 ಹೇಳ್ತಾರೆ. ಫಸ್ಟ್ ಎಕ್ಸ್ಟೀರಿಯರ್ ಎಲ್ಲ ನೋಡಿ, ಫ್ರಂಟ್ ಟಾಪ್ ಕ್ಲಾಸ್ ಕಂಡೀಷನ್. ಬಾಡಿ ತುಂಬ ನೀಟಾಗಿ ಐತೆ. ಇಲ್ಲೇ ನೋಡಿ ಎಲ್ಲ ಸೂಪರ್. ಇದು ತಾರ್ಪಲ್ ಬೇಕಂದ್ರೆ ಇದ್ರದ್ದು ಐತೆ ಕೊಡ್ತೀವಿ ಸರ್. ಓಕೆ ಫೈನ್. ತಾರ್ಪಲ್ ಅವ್ರ ಜೊತೆನೆ ಕೊಡ್ತೀನಿ ಅಂತ ಹೇಳ್ತಾರೆ. ನಿಮ್ಗೆ ಫುಲ್ ಡೋರ್ ವಿತ್ ಡೋರ್ ನೀವು ಲಾಕ್ ಮಾಡ್ಬೋದು. ಪೈಪ್ ಸೆಟ್ನ ಬ್ಯಾಕ್ ಲಾಕಿಂಗ್ ಇರುತ್ತೆ. ಮತ್ತೆ ತಾರ್ಪಲ್ ಒಂದು ಕೊಡ್ತಾರೆ. ರ್ಯಾಟ್ ಟೈರ್ಸ್ ಗುಡ್ ಕಂಡೀಷನ್ ಐತೆ. 1,50,000 ಅದು. ಆಪೆ ಕಾರ್ಗೋ KA 09 ಮೈಸೂರು RTO ಸರ್ ಡೀಟೇಲ್ಸ್. ಸರ್ ಇದು 2015. ಇದು ಆಪೆ ಎಕ್ಸ್ಟ್ರಾ ಸರ್. ಇದು ತುಂಬ ಜನ ಎಕ್ಸ್ಟ್ರಾ ಗಾಡಿ ಬೇಕು ಅಂತಾರೆ. ಆಪೆ ಎಕ್ಸ್ಟ್ರಾ ಇದೆ. ಮೈಸೂರು ಗಾಡಿ 2015ನೇ ಮಾಡಲು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗು. ನಿಮಗೆ 1,50,000 ಸರ್. ಓಕೆ 1,50,000 ಈ ಗಾಡಿನ ನೋಡಿ. ಫ್ರಂಟ್ ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಐತೆ. ಮತ್ತೆ ಪೇಂಟ್ ವರ್ಕ್ ಸ್ಟಿಕ್ಕರಿಂಗ್ ಎಲ್ಲ ನೋಡಿ ಸೂಪರ್ ಆಗಿದೆ. ಆಪೆ ಎಕ್ಸ್ಟ್ರಾ ಇದು ಮೈಸೂರು ಗಾಡಿನೇ. ಹಾಗೆ ಇಂಟೀರಿಯರ್ಸ್ ಕೂಡ ತುಂಬಾ ನೀಟಾಗಿ ಸೀಟ್ ಕವರ್ ಎಲ್ಲ ಸೂಪರ್ ಆಗಿದೆ. ಇಲ್ಲಿ ಪೈಪ್ ಸೆಟ್ ರ್ಯಾಟ್ ಟೈರ್ಸ್ ಕಂಡೀಷನ್ ಐತೆ. ಮತ್ತೆ ತೊಟ್ಟಿ ಕಂಡೀಷನ್ ಸೂಪರ್ ಆಗೈತೆ. ಬಜಾಜ್ ಮ್ಯಾಕ್ಸಿಮಾ KA 42 ರಿಜಿಸ್ಟ್ರೇಷನ್ ಸರ್. ಯಾವ ಮಾಡಲ್ ಇದು ಸರ್? 2019ನೇ ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ನಿಮಗೆ ಫ್ರೆಶ್ ಆಗಿ ಬರ್ತದೆ. ಇದು ಬರೀ 1,75,000. ಓಕೆ 1,75,000 ಹೇಳ್ತಾರೆ. ಇಲ್ಲಿ ನೋಡಿ ಫ್ರಂಟ್ ಟೈರ್ಸ್ ನೋಡಬಹುದು ಸೂಪರ್ ಕಂಡೀಷನ್ ಇಲ್ಲ. ಹಂಗೆ ಬಾಡಿ ನೋಡಿ ಬಜಾಜ್ ಮ್ಯಾಕ್ಸಿಮಾ ಅಥವಾ ಬಾಡಿ ಎಲ್ಲ ಸೂಪರ್ ಕಂಡೀಷನ್ ನೀಟಾಗಿದೆ. ಇಲ್ಲಿ ಇಂಟೀರಿಯರ್ಸ್ ಕೂಡ ನೋಡಿ, ಸೀಟ್ ಕವರ್ಸ್ ಸೂಪರ್ ಆಗಿ ಐತೆ. ಮತ್ತೆ ಇಲ್ಲಿ ನೋಡಿ ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ನಿಮ್ಗೆ ಮೆಶ್ ಹಾಕಿ ಕೊಟ್ಟಿದ್ದಾರೆ ಪೈಪ್ ಸೆಟ್ ಅಲ್ಲಿ. ರ್ಯಾಟ್ ಟೈರ್ಸ್ ನೋಡಬಹುದು. MRF ಕಂಪನಿ ಟೈರ್ಸ್. ಥ್ರೆಡ್ ಮಾರ್ಕ್ಸ್ ಎಲ್ಲ ಗುಡ್ ಕಂಡೀಷನ್ ಇದೆ. ಹಂಗೆ ನೋಡಿ ವೆಹಿಕಲ್ ಕಂಡೀಷನ್ ಸೂಪರ್ ಆಗೈತೆ. ರ್ಯಾರ್ ಅಲ್ಲಿ ನೋಡಿ ಇಲ್ಲಿ ನಿಮಗೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಪೈಪ್ ಸೆಟ್. ಇಲ್ಲಿ ನಿಮಗೆ ಕವರ್ ಒಂದು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡ್ಬೋದು ತೊಟ್ಟಿ ಫ್ಲೋರ್ ತುಂಬ ನೀಟಾಗೈತೆ. ರಸ್ಟ್ ಹೋಲ್ಸ್ ಯಾವುದೂ ಇಲ್ಲ. ತುಂಬ ನೀಟಾಗಿದೆ ಗಾಡಿ. ಬಜಾಜ್ ಮ್ಯಾಕ್ಸಿಮಾ KA 42 ರಿಜಿಸ್ಟ್ರೇಷನ್ ಎಕ್ಸ್ಟ್ರಾ LD ಸರ್. ಇದು ಆಪೆ 2016ನೇ ಮಾಡಲ್. ಇದು 1,60,000 FC ಇನ್ಶೂರೆನ್ಸ್ ರನ್ನಿಂಗು. ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. 1,60,000 ಹೇಳ್ತಾರೆ ಸರ್. ಫಸ್ಟ್ ಹಂಗೆ ನೋಡೋಣ. ಟೈರ್ಸ್ ಫ್ರಂಟ್ ಟೈರ್ಸ್ ನೋಡಿ. ಫ್ರಂಟ್ ಟೈರ್ ಗುಡ್ ಕಂಡೀಷನ್ ಐತೆ. ಬಾಡಿ ಏನು ತುಂಬ ನೀಟಾಗಿದೆ. ಒಳಗಡೆ ಕೂಡ ನೋಡ್ಬೋದು. ಸೀಟ್ ಕವರ್ಸ್ ಎಲ್ಲ ಸೂಪರ್ ಕಂಡೀಷನ್ ಐತೆ ನಿಮಗೆ. ಇಲ್ಲಿ ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ರ್ಯಾಟ್ ಟೈರ್ಸ್ ನೋಡ್ಬೋದು. ರ್ಯಾಟ್ ಟೈರ್ಸ್ MRF ಕಂಪನಿ ಟೈರ್ಸ್. ಅದನ್ನು ಗುಡ್ ಕಂಡೀಷನ್ ಐತೆ. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ತುಂಬಾ ನೀಟ್ ಕಂಡೀಷನ್ ಇದೆ. ಪೈಪ್ ಸೆಟ್ ಮತ್ತೆ ತೊಟ್ಟಿ ಎಲ್ಲ ಗುಡ್ ಕಂಡೀಷನ್ ಐತೆ. ಇಲ್ಲಿ ನೋಡಬಹುದು ತೊಟ್ಟಿ ನೋಡಿ ಎಲ್ಲ ಪೇಂಟ್ ಆಗಿದೆ. ರಸ್ಟ್ ಇಲ್ಲ, ಹೋಲ್ಸ್ ಇಲ್ಲ, ಏನಿಲ್ಲ. ತುಂಬಾ ನೀಟ್ ಆಗಿದೆ. ಗುಡ್ ಕಂಡೀಷನ್ ವೆಹಿಕಲ್ ಅದು. ಇಲ್ಲಿ ನೋಡಿ ಒಂದು ಬಜಾಜ್ ಮ್ಯಾಕ್ಸಿಮಾ. ಇದು KA 09 ಮೈಸೂರು RTO ಮತ್ತೆ ಬಜಾಜ್ ಮ್ಯಾಕ್ಸಿಮಾ ವಿತ್ ಕಂಟೈನರ್ ಸರ್. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 22ನೇ ಮಾಡಲ್. ಇದು ಸಿಂಗಲ್ ಓನರ್ ಗಾಡಿ. ಇದು FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರ್ತದೆ. ಕಂಟೈನರ್ ಬೇಕಾಗಿರೋರಿಗೆ ತುಂಬ ಚೆನ್ನಾಗಿದೆ ಸರ್. ಕಂಪ್ನಿ ಕಂಟೈನರ್ ಇದು. ನೋಡ್ಕೊಳ್ಳಿ ಸರ್ ಗಾಡಿ. ಏನು ಸರ್ ರೇಟು? ಸರ್ ಇದು 2,20,000. 2,20,000 ನೋಡಿ. ಮ್ಯಾಕ್ಸಿಮಾ ಗಾಡಿ ವಿತ್ ಕಂಟೈನರ್ ವೆರಿ 2,20,000. 2,20,000ಗೆ ನಿಮಗೆ ಮ್ಯಾಕ್ಸಿಮಾ ಗಾಡಿ ವಿತ್ ಕಂಟೈನರ್ ಸಿಗ್ತಾ ಇದೆ. ಎಕ್ಸ್ಟ್ರಾ ಬಾಡಿ ಎಲ್ಲ ನೋಡಿ, ಕಂಟೈನರ್ ನೋಡಿ ಎಲ್ಲ ಸೂಪರ್ ಆಗೈತೆ. ಇಲ್ಲಿ ಟೈರ್ಸ್ ನೋಡಿ, ಫ್ರಂಟ್ ಟೈರ್ ಗುಡ್ ಕಂಡೀಷನ್ ಐತೆ. ನಿಮಗೆ ಒಳಗಡೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ತೋರಿಸ್ತೀನಿ. ಟಾಪ್ ಕ್ಲಾಸ್ ಕಂಡೀಷನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ನೀವು ನೋಡ್ಬೋದು ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಇಂಟೀರಿಯರ್ಸ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಜಾಜ್ ಮ್ಯಾಕ್ಸಿಮಾ ವಿತ್ ಕಂಟೈನರ್. ಇಲ್ಲಿ ನೋಡ್ಬೋದು ಫುಟ್ ಮ್ಯಾಟ್ಸ್ ನಿಮ್ಗೆ ಬರ್ತಾ ಇದೆ. ಮತ್ತೆ ಇಲ್ಲೇ ನೀವು ನೋಡ್ಬೋದು ಕಂಟೈನರ್. ಇಲ್ಲೂ ಕೂಡ ಒಂದು ಸಪ್ರೇಟ್ ಡೋರ್ ಇದೆ ಸರ್. ಅದು ಕ್ಲೋಸ್ ಮಾಡಿದ್ರು ಇಲ್ಲಿಂದಾನು ಬೇಕಂದ್ರೆ ಬಿಚ್ಚಿ ನೋಡ್ಕೋಬಹುದು, ತೆಗಿಬಹುದು ಏನಾರ. ನೋಡಿ ಸರ್, ಇಲ್ಲಿ ತುಂಬಾ ಹೆವಿ ಡೋರ್ಗಳು ಇದೆ. ಕಂಟೈನರು ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಎಲ್ಲ
ಏನು ಬೇಕಂದ್ರು ಕಂಟೈನರ್ ಹೆಂಗೆ ಇದೆ ನೋಡಿ. ಇದು ಬಂದು ನಿಮಗೆ ಕಂಪನಿ ಕಂಟೈನರು, ತುಂಬ ಹೆವಿ ಡೋರ್ಸ್ ಇರುತ್ತೆ, ಒಳಗಡೆನೂ ಎಲ್ಲ ಪೇಂಟ್ ಆಗಿದೆ, ಎಲ್ಲ ಸೂಪರ್ ಕಂಡೀಷನ್ ಐತೆ ನೋಡಿ ಸರ್. ನಿಮ್ಗೆ ಲಾಕಿಂಗ್ ಸಿಸ್ಟಮ್ ತೋರಿಸ್ತಾ ಇದ್ದಾರೆ, ಹೆಂಗೆ ಇದೆ ನೋಡಿ. ಸರ್ ಇಷ್ಟೇ ಇದು ಕಂಪನಿ ಕಂಟೈನರ್, ಇದು ಕಂಟೈನರ್ ಸೂಪರ್ ಕಂಡೀಷನ್ ಐತೆ. ನೀವು ಒಂದು ಅಮೆಝಾನ್ ಡೆಲಿವರಿ, ಪಾರ್ಸಲ್ ಡೆಲಿವರಿಲ್ಲ ಮಾಡ್ತಾ ಈ ಕಂಟೈನರ್ ಗಾಡಿ ನಿಮ್ಗೆ ಬೇಕಾಗುತ್ತೆ. ತುಂಬ ಈಸಿ ಇರುತ್ತೆ, ಮೇನ್ ಡೋರ್ ಇರುತ್ತೆ. ನಿಮ್ಗೆ ಟೈಮ್ ಸೇವ್ ಮಾಡಬೇಕಂದ್ರೆ ಸೈಡ್ ಡೋರ್ ಓಪನ್ ಮಾಡಿ ಇಲ್ಲಿಂದ ಕೂಡ ನೀವು ತೆಗಿಬೋದು. 2 ಡೋರ್ಸ್ ಮೇನ್ ಮತ್ತು ಸೈಡ್ ಡೋರ್ ಸಿಗ್ತಾ ಇದೆ. ಇದು ಸೂಪರ್ ಸೆಟಪ್. ಸೊ ಕೊರಿಯರ್ ಸರ್ವಿಸ್, ಪಾರ್ಸಲ್ ಸರ್ವಿಸ್ ಡೆಲಿವರಿ ಮಾಡೋಣ ಈ ಗಾಡಿ ತಗೊಳ್ಳಿ, ನೀವು ತುಂಬ ಯೂಸ್ ಆಗುತ್ತೆ. ಸೊ ಬಜಾಜ್ ಮ್ಯಾಕ್ಸಿಮಾ ವಿತ್ ಕಂಟೈನರ್ ಬೇರೆ 2,20,000 ಅಲ್ವಾ ಸರ್? ಹೌದು ಸರ್. FC ಇನ್ಶೂರೆನ್ಸ್ ಫ್ರೆಶ್, ಸಿಂಗಲ್ ಓನರ್ ಗಾಡಿ, ಶೋರೂಮ್ ಮೇಂಟೆನೆನ್ಸ್, 28,000 ಕಿಲೋಮೀಟರ್ ಓಡಿದೆ ಗಾಡಿ. ಓಕೆ ನೋಡಿ, ಇದು ನೀವು ಹೇಳ್ಬೋದು ಚಾನ್ಸ್ ರೇಟಲ್ ಸರ್ ಕೊಡ್ತಾ ಇದ್ದಾರೆ. ಟಾಪ್ ಕ್ಲಾಸ್ ಕಂಡೀಷನ್ ಇದೆ ಗಾಡಿ, ಬೇಗ ಬಂತು. ಇದು ಮತ್ತೆ ಆಪೆ ಎಕ್ಸ್ಟ್ರಾ LD KA 11 ರಿಜಿಸ್ಟ್ರೇಷನ್ ಸರ್. ಡೀಟೇಲ್ಸ್ ಸರ್ ಇದು 2015ನೇ ಮಾಡಲ್ ಗಾಡಿ ಸರ್. LD ಇದು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ನೋಡಿ. ಫ್ರಂಟ್ಗೂ ಹೊಸ ಟೈರ್ ಇದೆ, 3 ಹೊಸ ಟೈರ್ ನೋಡ್ಕೊಳ್ಳಿ ಸರ್. ಫ್ರಂಟ್ ಎಲ್ಲ 3 MRF ಟೈರು. ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಇರುತ್ತೆ ನೋಡಿ. ಕಂಡೀಷನ್ ನೋಡಿ, ಫ್ರಂಟ್ ಟೈರ್ ನೋಡ್ಬೋದು, 3 ಟೈರ್ಸ್ ಹೊಸ ಟೈರ್ಸ್ ಅಂತ ಹೇಳ್ತಾರೆ. ಆಪೆ ಎಕ್ಸ್ಟ್ರಾ ಸರ್ ಏನು ಸರ್ ಬೆಲೆ ಹೇಳ್ತೀರಾ ಇದಕ್ಕೆ? ಸರ್ ಇದು ಆಪೆ LD ಇದು ಸರ್. ಇದು 1,60,000 ಹೇಳ್ತಾ ಇದ್ದೀನಿ. 1,000 ಡಿಸ್ಕೌಂಟ್ ಮಾಡಿ 1,50,000 ಕೊಡ್ತೀನಿ ಸರ್. ಇದು ಓಕೆ, ಬರೀ 1,50,000 ಗಾಡಿ ಕೊಡ್ತೀನಿ ಅಂತ. ತುಂಬ ನೀಟಾಗಿದೆ ನೋಡಿ, ಎಲ್ಲ ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ಮೇನ್ 3 ಟೈರ್ಸ್ MRF ಕಂಪ್ನಿ ಟೈರ್ಸ್, ಹೊಸ ಟೈರ್ಸ್ ಹಾಕಿದ್ದಾರೆ. ಬರೀ 1,50,000 ಕೊಡ್ತೀನಿ ಅಂತ ಹೇಳ್ತಾರೆ. ಎಕ್ಸ್ಟ್ರಾ ಎಲ್ಲ ನೋಡಿ ತುಂಬ ನೀಟಾಗೈತೆ. ಬಾಡಿ ಎಲ್ಲ ತೊಟ್ಟಿ ಕೂಡ ಎಲ್ಲ ಪೇಂಟ್ ಆಗಿ ಸೂಪರ್ ಕಂಡೀಷನ್ ಐತೆ. ನಿಮಗೆ ಟೈರ್ಸ್ ನೋಡ್ಕೊಳ್ಳಿ, ಗುಡ್ ಕಂಡೀಷನ್, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ಬರೀ 1,50,000 ಈ ಗಾಡಿನ. ಸೀಮಾ ಆಟೋ ಕಲ್ಸ್ ಎಲ್ಲರಿಗೂ ಗೊತ್ತೇ ಸರ್. ಈಗ ಎಲ್ಲ ಕೆಲಸ ಎಲ್ಲ ನಡೀತದೆ ಗಾಡಿಗೆಲ್ಲ. ಅಂದರೆ ಯಾವ ಗಾಡಿನ ಸಿಗ್ತದೆ ಸರ್? ನಮ್ಮ ಹತ್ರ ಎಲ್ಲ ಫಾಸ್ಟ್ ಫುಡ್ ಗಾಡಿಗಳು ಸಿಗುತ್ತೆ. ನಿಮಗೆ ಯಾವ ಗಾಡಿಯಲ್ಲಿ ಬೇಕಂದ್ರೂ ನಾವು ಮಾಡಿಕೊಡ್ತೀನಿ. ನಿಮಗೆ ಆಪೆ ಗಾಡಿ, 3 ವೀಲು 4 ವೀಲು ಎಲ್ಲ ಗಾಡಿಯಲ್ಲಿ ಮಾಡ್ತೀನಿ. ನಿಮಗೆ ಸ್ಟಾರ್ಟಿಂಗ್ ಆಗಿ 1.5 ಹಿಡ್ದು ನಿಮಗೆ 5 ಲಕ್ಷ 6 ಲಕ್ಷ ಗಂಟನೂ ಇದೆ ನಮ್ಮ ಹತ್ರ ಗಾಡಿಗಳು. ನೀವು ಯಾವ ಗಾಡಿ ಹೇಳ್ತೀರಾ, ಯಾವ ಮಾಡೆಲಲ್ಲಿ ಹೇಳ್ತೀರಾ, ಎಲ್ಲ ಗಾಡಿಯಲ್ಲಿ ನಿಮಗೆ ಹೆಂಗೆ ಕಸ್ಟಮೈಸ್ ಬೇಕು ಹಂಗೆ ಮಾಡ್ಕೊಬಿಟ್ಟು ಕೊಡ್ತೀನಿ. ನಮ್ಮ ಅಡ್ರೆಸ್ ಬಂದು ದೇವೇಗೌಡ ಸರ್ಕಲ್, ಎಂಪ್ರೋ ಹೋಟೆಲ್ ಆಪೋಸಿಟ್ ಇದೆ. ಸೀಮಾ ಆಟೋ ಗ್ಯಾರೇಜ್ ಅಂತ ನಮ್ಮ ಹೆಸರೇ. ನಾವೆಲ್ಲ ನೀವು ಹೆಂಗೆ ಹೇಳ್ತೀರಾ ಅದೆಲ್ಲ ವಿತಿನ್ 10 ಡೇಸಲ್ಲಿ ಎಲ್ಲ ಕೆಲಸ ಮಾಡಿಬಿಟ್ಟು ಲೈಟಿಂಗ್, ಪೇಂಟಿಂಗ್ ಎಲ್ಲ, ಕ್ಯಾನೋಪಿ ಏನೇನು ಬೇಕೋ ಎಲ್ಲ ನಾವು ಕಸ್ಟಮೈಸ್ ಮಾಡಿಕೊಡ್ತೀನಿ ಸರ್. ಓಕೆ, ಬಜೆಟಲ್ಲಿ ಮಾಡಿಕೊಡ್ತಾರೆ. ಮೇನ್ 10 ದಿನ ಎಲ್ಲ ರೆಡಿ ಆಗ್ತೀವಿ. ಏನು ಡಿಸೈನ್ ಎಲ್ಲ 10 ದಿನ ರೆಡಿ ಮಾಡಿ ಕೊಟ್ಬಿಡ್ತೀರಾ ಅಲ್ವಾ ಸರ್? ಹೌದು ಸರ್. ಓಕೆ ಫೈನ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. KA 10 ರಿಜಿಸ್ಟ್ರೇಷನ್ ಸರ್ ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಟಾಟಾ ಜಿಪ್ಪು 2014ನೇ ಮಾಡಲು. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಈ ಗಾಡಿ ಬಂದು ನಿಮಗೆ 1,10,000 ರೂಪಾಯಿಗೆ ಕೊಡ್ತೀನಿ. ಓಕೆ, ಬೇರೆ 1,10,000 ಬಜೆಟ್ ವೆಹಿಕಲ್ 1,10,000 ಕೊಡ್ತೀನಿ ಅಂತ ಹೇಳ್ತಾರೆ. ಫಸ್ಟ್ ಎಕ್ಸ್ಟೀರಿಯರ್ ನೋಡಿ, ಬಾಡಿ ಎಲ್ಲ ತುಂಬ ನೀಟಾಗೈತೆ. ಮತ್ತು ಡಿಕಾಲ್ ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದಾರೆ. ಅಪಿಯರೆನ್ಸ್ನ ನೋಡಿ ತುಂಬ ಬ್ಯೂಟಿಫುಲ್ ಆಗೈತೆ. ಒಳಗಡೆ ಇಂಟೀರಿಯರ್ಸ್ ಕೂಡ ನೀವು ನೋಡ್ಬೋದು. ಸೀಟ್ ಕವರ್ಸ್ನ ಎಲ್ಲ ಇಂಟ್ಯಾಕ್ಟ್ ಆಗೈತೆ. ಮತ್ತು ಇಲ್ಲಿ ನೋಡಿ ಪೈಪ್ ಸೆಟ್ ಎಲ್ಲ ನೀಟಾಗಿದೆ. ಮತ್ತು ತೊಟ್ಟಿನೂ ಗುಡ್ ಕಂಡೀಷನ್ ಇದೆ. ರಸ್ಟ್, ಡೆಂಟ್ ಮಾರ್ಕ್ಸ್ ಯಾವುದೂ ಇಲ್ಲ. ಬರೀ 1,10,000. KA 7 ರಿಜಿಸ್ಟ್ರೇಷನ್ ಫುಡ್ ಕಾರ್ಟ್ ಅದು ಸರ್. AS60 ಯಾವ ಮಾಡೆಲ್ ಸರ್ ಇದು? ಸರ್ ಇದು 2010ನೇ ಮಾಡಲು. ಇದು ಪಾನ್ ಅಂಗಡಿ, ಜನರಲ್ ಸ್ಟೋರ್ಗೆ ಎಲ್ಲ ವರ್ಕ್ ಆಗುತ್ತೆ. ಓಕೆ, ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಇರೋದು. ಮೂವೇಬಲ್ ಟ್ರಾಲಿನೂ ಇದೆ. ಎಲ್ಲ ಒಳಗಡೆ ಎಲ್ಲ ಲೈಟಿಂಗ್ಸ್ ಇದೆ. ಈ ಗಾಡಿ ನಿಮಗೆ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ 2,80,000ಗೆ ಮಾಡಿಕೊಡ್ತೀವಿ. ಓಕೆ, ವಿತ್ ಪೇಪರ್ 2,80,000 ಅಂತ AS60 ಮಾಡಿದ ಗಾಡಿ ಇದು. ಇಲ್ಲಿ ನೋಡಿ, ನೀವು ಪಾನ್ ಶಾಪ್ ಇಲ್ಲ ಬೇರೆ ಏನಾದ್ರು ದಿನಸಿ ಅಂಗಡಿ ಎಲ್ಲ ಮಾಡ್ಬೋದು. ಮೇನ್ ಇಲ್ಲಿ ನೋಡ್ಬೋದು, ರ್ಯಾಕ್ ನೋಡ್ತಾ ಇದ್ದೀರಾ. ನಿಮಗೆ ಶೆಲ್ಫ್ಸ್, ಕೌಂಟರ್ ಎಲ್ಲ ಕೊಟ್ಟಿದ್ದಾರೆ. ಮೂವಬಲ್ ಟ್ರಾಲಿ ಫ್ರಂಟ್ ಅಲ್ಲಿ, ಇದು ಮೂವಬಲ್ ಟ್ರಾಲಿ ಐತೆ. ಟ್ರಾಲಿ ಸೆಟಪ್, ಈ ಟ್ರಾಲಿ ಸೆಟಪ್ ನೋಡ್ತಾ ಇದ್ದೀರಾ. 2 ಲೇಯರ್ಸ್ ಇದೆ, 2 ರ್ಯಾಕ್ ಕೊಟ್ಟಿದ್ದಾರೆ ಟ್ರಾಲಿಲಿ. ಮೇಲ್ಗಡೆನೂ ನೀವು ಥಿಂಗ್ಸ್ ಹಾಕ್ಬೋದು, ಇಲ್ಲಿ ಥಿಂಗ್ಸ್ ಹಾಕ್ಬೋದು. ಸೊ ಮೂವಬಲ್ ಟ್ರಾಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿನ ನೀವು ನೋಡ್ಬೋದು, ಡೋರ್ಲ ಸೂಪರಾಗಿ ಮಾಡಿದ್ದಾರೆ. ತುಂಬ ಸ್ಟ್ರಾಂಗ್ ಡೋರ್ಸು, ಕಂಪ್ಲೀಟಾಗಿ ನೀವು ಲಾಕ್ ಮಾಡ್ಬೋದು. ಇಲ್ಲೇ ನೋಡ್ಬೋದು. ಕಂಟೈನರ್ ನೋಡಿ, ಕಂಟೈನರ್ ಹೈಟ್ ಸುಮಾರು ಹೈಟ್ ಐತೆ. ಮತ್ತು ಎಲ್ಲ ಲಾಕಿಂಗ್ ಸಿಸ್ಟಮ್, ಡೋರ್ ಎಲ್ಲ ತುಂಬ. ನೀವು ಅದು ಪಾನ್ ಶಾಪ್ ಸೆಟಪ್ ಮಾಡ್ಬೋದು, ದಿನಸಿ ಅಂಗಡಿ ಎಲ್ಲ ಮಾಡ್ಬೋದು. ಇಲ್ಲೇ ನೋಡ್ತಾ ನೋಡಿ, ಇದು ರ್ಯಾಕ್ ಸಿಸ್ಟಮ್ ನೋಡಿ ಸೂಪರ್ ಆಗೈತೆ. ಈ ಸೈಡ್ ನೋಡ್ಬೋದು 1 2 3 4 5 ಲೆವೆಲ್ ರ್ಯಾಕ್, ಸ್ಟೋರೇಜ್ ಸ್ಪೇಸ್ ಐತೆ. ಮತ್ತೆ ಇಲ್ಲಿ ನೋಡಿ, ರೂಫ್ ಅಲ್ಲಿ ನೋಡ್ತಾ ಆಂಗ್ಲರ್ಸ್ ಇದೆ. ಸೊ ಅಲ್ಲಿ ನೀವು ಬಂದು ನಿಮ್ಮ ಪ್ರಾಡಕ್ಟ್ ಡಿಸ್ಪ್ಲೇ ಮಾಡ್ಬೋದು. ಈಗ ಇಂಟೀರಿಯರ್ಸ್ ಒಳಗಡೆ ನಿಮ್ಗೆ ತೋರಿಸ್ತೀನಿ ನೋಡಿ.
ಇಲ್ಲಿ ನಾವು ನೋಡಿ, ಇಲ್ಲಿ ನಿಮಗೆ 3 ಲೆವೆಲ್ ರ್ಯಾಕ್ಸ್ ಬರ್ತದೆ. 1 2 3 ಅಂತ 3 ಲೆವೆಲ್ ರ್ಯಾಕ್ಸ್. ಇಲ್ಲಿ ಸೈಡ್ ಅಲ್ಲಿ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ವರ್ಕ್ ಎಲ್ಲ ಸೂಪರ್ ಆಗಿದೆ. ಈ ರ್ಯಾಕ್ ಎಲ್ಲ ಫ್ರೇಮ್ ಎಲ್ಲ ನಿಮ್ಗೆ ಕಂಪ್ಲೀಟ್ SS ಅಲ್ಲೇ ಮಾಡಿದ್ದಾರೆ. ಕೆಳಗೆ ಫ್ಲೋರ್ ಮಾತ್ರ ನಿಮ್ಗೆ MS ಬರ್ತದೆ. ಈ ಸೈಡ್ ಅಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಫುಲ್ ರ್ಯಾಕ್ಸ್ ಬರ್ತಾ ಇದೆ ನೋಡಿ. 1 2 3 4 5 ರ್ಯಾಕ್ಸ್. ಮತ್ತೆ ಇದು ಮೂವ್ ಟ್ರಾಲಿ ಐತೆ. ಈ ಟ್ರಾಲಿಯಲ್ಲಿ ನೀವು ನೋಡಬಹುದು 2 ಲೆವೆಲ್ ಡಿಸ್ಪ್ಲೇ ನಿಮ್ಗೆ ಕೊಟ್ಟಿದ್ದಾರೆ. 2 ಲೆವೆಲ್ ಡಿಸ್ಪ್ಲೇ ಐತೆ ನಿಮ್ಗೆ. ಮತ್ತೆ ಇಲ್ಲಿ ಟ್ರಾಲಿಯಲ್ಲಿ ನಿಮ್ಗೆ ಕ್ಯಾಶ್ ಕೌಂಟರ್ ಬಾಕ್ಸ್ ಎಲ್ಲ ಬರ್ತಾ ಇದೆ ನೋಡಿ. ಅದನ್ನು 2 ಬಾಕ್ಸ್ ಕೊಟ್ಟಿದ್ದಾರೆ. KA47 SST ಪಾಸ್ಪೋರ್ಟ್ ಗಾಡಿ ಸರ್, ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಇದು 2011 ಮಾಡಲು. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. 1 ವರ್ಷ FC 1 ವರ್ಷ ಇನ್ಶೂರೆನ್ಸ್ ಬರುತ್ತೆ. ಇದೆಲ್ಲ ಔಟ್ಸೈಡ್ ಕುಕಿಂಗ್ದು ಗಾಡಿ ಇರೋದು. ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಇದೆ. ಈ ಗಾಡಿ ಇದು ಪ್ರೈಸ್ ಬಂದು 2,40,000ಗೆ ಮಾಡ್ಕೊಡ್ತೀನಿ. ಓಕೆ, 2,40 ಹೇಳ್ತಾ ಇದ್ದಾರೆ ಈ ಗಾಡಿಗೆ. 2,40,000. ಇಲ್ಲಿ ಡ್ರೈವರ್ ಸೀಟ್ ನೋಡ್ಬೋದು. ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗೈತೆ. ಟೈರ್ಸ್ ಎಲ್ಲ ನೋಡಿ, ಟೈರ್ಸ್ ಮೇ ಸೂಪರ್ ಕಂಡೀಷನ್, ಗುಡ್ ಕಂಡೀಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಗಾಡಿ ನೀವು ನೋಡ್ಬೋದು. ಗಾಡಿ ಫ್ಲೋರು ಮತ್ತು ಡೋರ್ಸ್ ಎಲ್ಲ ನೋಡ್ಬೋದು ಕಂಪ್ಲೀಟ್ SS ಅಲ್ಲೇ ಮಾಡಿದ್ದಾರೆ. ರೂಫ್ ಬಂದು ನಿಮ್ಗೆ MS ಎಲ್ಲ ಪೇಂಟ್ ಆಗಿದೆ. ರೂಫ್ ಎಲ್ಲ MS. ಇಲ್ಲಿ ಒಂದು ಶೆಲ್ಫ್ ಕೊಟ್ಟಿದ್ದಾರೆ ನಿಮಗೆ. ಮತ್ತು ಇಲ್ಲಿ ನೋಡ್ಬೋದು ಲೈಟ್ ಸೆಟ್ಟಿಂಗು ಐತೆ ನಿಮಗೆ. ಇಲ್ಲಿ ಎಲ್ಲ ನೋಡಿ ಫ್ರೇಮ್ ಎಲ್ಲ ಸಪೋರ್ಟ್ ಫ್ರೇಮ್ ಎಲ್ಲ ಸೂಪರ್. ಮತ್ತು ನಿಮ್ಗೆ ಲೈಟ್ ಸೆಟಪ್ ಇಲ್ಲಿ ನೋಡಿ, ಫ್ರೇಮಲ್ಲಿ ಕಂಪ್ಲೀಟ್ ನಿಮ್ಗೆ ಸ್ಟ್ರಿಪ್ ಲೈಟ್ ಸೆಟಪ್ ಇದೆ ನಿಮಗೆ. ಎಲ್ಲ ಕೆಲಸ ಎಲ್ಲ ಸೂಪರ್. ವರ್ಕ್ಮ್ಯಾನ್ಶಿಪ್ ಮೆಟೀರಿಯಲ್ಸ್ ಎಲ್ಲ ಸೂಪರ್ ಯೂಸ್ ಮಾಡಿದ್ದಾರೆ. ಇದು ಫ್ರೇಮ್ ಎಲ್ಲ ನೋಡ್ಬೋದು. ಸಪೋರ್ಟ್ ಫ್ರೇಮ್ ಎಲ್ಲ 2 ಇಂಚ್ ವೈಡ್ ಕೊಟ್ಟಿದ್ದಾರೆ ನಿಮಗೆ. ಡೋರ್ಸ್ ಎಲ್ಲ ನೋಡಿ, ಕೆಲಸ ಎಲ್ಲ ಸೂಪರ್ ಆಗಿದೆ. ಬಜೆಟ್ ಪ್ರೈಸ್ಲಿ ಗಾಡಿ ನಿಮ್ಗೆ ಕೊಡ್ತಾ ಇದ್ದಾರೆ. ಬಜಾಜ್ ಆಪೆ ಸರ್, ಕಲರ್ ಎಲ್ಲ ನೋಡೋಕೆ ಸೂಪರ್ ಇದೆ. ಮತ್ತೆ ಒಂದು ಸ್ಪೆಷಲ್ ಸೆಟಪ್ ಇದಲ್ಲಿದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಆಪೆ ಗಾಡಿ, ಆಪೆ LD ಇದು 2013 ಮಾಡಲು. ಎಲ್ಲ ಮಾಡೆಲ್ ಗಾಡಿಯಲ್ಲಿ ಮಾಡಿರೋದು. ಕಸ್ಟಮರ್ ಎಲ್ಲ ಪಿಜ್ಜಾ ಕೌಂಟರ್ ಎಲ್ಲ ಕೇಳಿದ್ದು, ಅದೆಲ್ಲ ಹಾಕ್ಸಿದ್ದೀನಿ. ಇದೆಲ್ಲ ಮೂವೇಬಲ್ ಟ್ರಾಲಿನೂ ಇದೆ. ಇದಕ್ಕೆ ಒಂದು ಸ್ಟ್ಯಾಂಡು ಬರುತ್ತೆ. ಇದೆಲ್ಲ ಪೂರ್ತಿ ಸ್ಟೇನ್ಲೆಸ್ ಸ್ಟೀನಲ್ಲಿ ಇರೋದು. ಅಲ್ಲೊಂದು ಪಿಜ್ಜಾ ಅದು ಇದ್ದಿದೆ. ಇದು ಗಾಡಿ ಆಲ್ರೆಡಿ ಸೇಲ್ ಆಗಿದೆ ಮಡಿಕೇರಿಗೆ. ಈ ಗಾಡಿದು ಪ್ರೈಸು 1,60,000 ನಾವು ಕೊಟ್ಟಿದ್ದೀನಿ. ಓಕೆ, 1,60,000 ನಿಮ್ಗೆ ಆಪೆ ಗಾಡಿ ಕೊಡ್ತಾ ಇದ್ದಾರೆ. ವಿತ್ ಪಿಜ್ಜಾ ಸೆಟಪ್ ಎಲ್ಲ ಬರ್ತಾರೆ. ಫಸ್ಟ್ ನೋಡಲ್ಲ, ಕಲರ್ ಕಾಂಬಿನೇಷನ್ ನೋಡಿ ಸೂಪರ್ ಆಗಿದೆ. ಈ ಗಾಡಿ ಸೇಲ್ ಆಯಿತು. ಈ ಥರ ಮಾಡಲ್ ಬೇಕಂದ್ರೆ ನಂಬರ್ ಬರ್ತದೆ, ಕಾಂಟ್ಯಾಕ್ಟ್ ಮಾಡಿ. ಈ ಥರ ಸೆಟಪ್ ನಿಮಗೂ ಮಾಡಿಸ್ಕೊಡ್ತಾರೆ. ಅವ್ರು ಪಿಜ್ಜಾ ಮಾಡೋಕ್ಕೆಲ್ಲ ಎಲ್ಲ ಈ ಗಾಡಿಲೇ ಸೆಟಪ್ ಮಾಡಿದ್ದಾರೆ. ಟಯರ್ಸ್ ಎಲ್ಲ ನೋಡಿ ಗುಡ್ ಕಂಡೀಷನ್. KA30 ರಿಜಿಸ್ಟ್ರೇಷನು. ಕಲರ್ ಕಾಂಬಿನೇಷನ್ ಕೂಡ ಸೂಪರ್ ಆಗೈತೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ ನಿಮ್ಗೆ ಸೆಟಪ್ ಸೂಪರ್ ಆಗಿದೆ. ಇಲ್ಲಿ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಈ ಬಾಕ್ಸ್ ಎಲ್ಲ ನಿಮ್ಗೆ ಬಂದು SS ಕಂಪ್ಲೀಟ್ SS ಅಲ್ಲೇ ಮಾಡಿದ್ದಾರೆ ನೋಡಿ. ಇಲ್ಲಿ ಅದು ಸಪೋರ್ಟ್ ಕೆಳಗೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದು ಕ್ಯಾಶ್ ಕೌಂಟರ್ ಅದು, ಇಲ್ಲೇ ನೀವು ನೋಡ್ಬೋದು. ಮತ್ತು ಮೇಯ್ನ್ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಮೇಯ್ನ್ ಇಲ್ಲಿ ನೋಡಿ ಪಿಜ್ಜಾ ಇಗ್ಲೂ ಸೆಟಪ್ ಮಾಡಿದ್ದಾರೆ. ಇದೆಲ್ಲೇ ಪಿಜ್ಜಾ ಇಗ್ಲೂ ನೋಡಿ. ರೂಫ್ ಎಲ್ಲ ನಿಮ್ಗೆ MS ಅಲ್ಲೇ ಮಾಡಿ ಎಲ್ಲ ಪೇಂಟ್ ಆಗಿದೆ. ಇಲ್ಲಿ ನಿಮ್ಗೆ ಶೆಲ್ಫ್ ಎಲ್ಲ ಕೊಡ್ತಾ ಇದ್ದಾರೆ. ಇದು ಟಾಟಾ ಏಸ್ ಮೆಗಾ KA10 ರಿಜಿಸ್ಟ್ರೇಷನ್ ಮಾಡಿದ ಫುಡ್ ಕಾರ್ಟ್ ಅದು ಸರ್. ಡೀಟೇಲ್ಸು ಸರ್ ಇದು 2017 ಮಾಡಲು. ಎಲ್ಲ ಮಾಡೆಲ್ ಗಾಡಿಯಲ್ಲಿ ಮಾಡಿರೋದು ಇದು. ಇದೆಲ್ಲ ಡಬಲ್ ಶೀಟ್ ಇರೋದು. ಇದಕ್ಕೆ ಎಲ್ಲ ಹೆವಿ ಮೆಟೀರಿಯಲ್ ಯೂಸ್ ಮಾಡಿರೋದು. ಕೆಳಗಡೆ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. 4 ಪಿಲ್ಲರ್ಗಳು ಸ್ಟೀಲ್ ಬರುತ್ತೆ. ಈ ಗಾಡಿದು ರೇಟ್ ಬಂದು ನಿಮಗೆ 3,20,000 ಆಗುತ್ತೆ. ಓಕೆ, 3,20,000 ಹೇಳ್ತಾರೆ. 3,20,000. ಇದು ಮೇಲ್ಗಡೆ ಶೀಟ್ ಎಲ್ಲ ಡಬಲ್ ಶೀಟ್ ಹೆವಿ ಶೀಟೇ ಹಾಕಿದ್ದಾರೆ ನಿಮಗೆ ಎಲ್ಲ. ಇಲ್ಲಿ ಫ್ಲೋರ್ ಎಲ್ಲ ನೋಡ್ಬೋದು. ಇದು ಬಂದು ನಿಮಗೆ SS ಅಲ್ಲೇ ಆಗಿದೆ. ಮತ್ತು ಇಲ್ಲಿ ಒಂದು ರ್ಯಾಕ್ ಸಿಗ್ತಾ ಇದೆ. ಇದು ಏಸ್ ಮೆಗಾ ಅದು. ತುಂಬ ದೊಡ್ಡ ಸ್ಪೇಸ್ ಇದೆ ನಿಮಗೆ. ಫುಡ್ ಕಾರ್ಟ್ ಇದು ತುಂಬ ಸ್ಪೇಷಿಯಸ್ ಆಗೈತೆ ನೋಡಿ. ಇಲ್ಲಿ ನೀವು ನೋಡ್ಬೋದು ಫ್ರೇಮಲ್ಲೆಲ್ಲ ನಿಮಗೆ LED ಲೈಟ್ ಸ್ಟ್ರಿಪ್ ಬರ್ತಾ ಇದೆ. ಇಲ್ಲಿ ಫುಲ್ ಲೈಟ್ ಸ್ಟ್ರಿಪ್ ಐತೆ ನಿಮಗೆ. ಮತ್ತು ಒಳಗಡೆ ಲೈಟ್ ಸ್ಟ್ರಿಪ್ ಎಲ್ಲ LED ಲೈಟ್ ಸ್ಟ್ರಿಪ್ ಹಾಕಿದ್ದಾರೆ ನಿಮಗೆ. ಅಲ್ಲಿ ಒಂದು ಪವರ್ ಪಾಯಿಂಟ್ ಪ್ಲಗ್ ಪಾಯಿಂಟ್ ನಿಮ್ಗೆ ಒಂದು ಸಿಗ್ತಾ ಇದೆ. ಸ್ಟೋರೇಜ್ ಸ್ಪೇಸ್ ಮಾತ್ರ ಇದೆ ನಿಮಗೆ. ಕಂಪ್ಲೀಟ್ ತುಂಬ ನೀಟಾಗಿದೆ. ಬಜೆಟ್ ಪ್ರೈಸಲ್ಲಿ ಗಾಡಿ ನಿಮ್ಗೆ ಕೊಡ್ತಾ ಇದ್ದಾರೆ. SST ಫುಡ್ ಟ್ರಕ್ ಇದು KA11 ರಿಜಿಸ್ಟ್ರೇಷನ್ ಸರ್. ಡೀಟೇಲ್ಸು ಸರ್ ಇದು ಕಸ್ಟಮರು ಮಾಡೆಲ್ ಗಾಡಿಯಲ್ಲಿ ಬೇಕು ಅಂತ ಹೇಳಿದ್ರು. ಇದು 2015 ಮಾಡಲು. ಎಲ್ಲ ಮಾಡೆಲ್ ಗಾಡಿಯಲ್ಲಿ ಮಾಡಿರೋದು. ಇದು ಬಂದು ಎಲ್ಲ ಕಿಚನ್ ಸೆಟಪ್ಪು, ಮೂವೇಬಲ್ ಟ್ರಾಲಿನೂ ಇದೆ. ಈ ಕಡೆ ಒಂದು ಫ್ಲೆಕ್ಸ್ ಬೋರ್ಡ್ ಬರುತ್ತೆ, ಕಸ್ಟಮರ್ ಚಾಯ್ಸು. ಇಲ್ಲೊಂದು ಗ್ಯಾಸ್ದು ಸ್ಟೋರೇಜ್ ಕೊಟ್ಟಿದ್ದೀನಿ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಮಾಡ್ಕೋಬೋದು. ಓಕೆ ಓಕೆ, ಇದೆಲ್ಲ ಓಪನ್ ಇದೆ. ಅದು ಇಂಟೀರಿಯರ್ ಎಲ್ಲ ನಿಮಗೆ ಇಲ್ಲೆಲ್ಲ ಸ್ಟೋವ್ ಬರುತ್ತೆ 2, ಒಂದು ದೋಸೆ ಕಲ್ಲು ಬರುತ್ತೆ, ಅಲ್ಲಿ 2 ಬೌಲ್ ಬರುತ್ತೆ. ಮತ್ತೆ ಇಲ್ಲೊಂದು ಚಿಮ್ನಿ ತರ ಕೊಟ್ಟಿದ್ದೀನಿ. ಇಲ್ಲಿ ಟ್ರಾಲಿ ಸೆಟಪ್ ಆಗುತ್ತೆ. ಎಲ್ಲ ಹಾಟ್ ಕೇಸು ಎಲ್ಲ ಇದರಲ್ಲಿ ಬರುತ್ತೆ ನಿಮಗೆ. ಇದು ಮಾತ್ರ ಎಲ್ಲ ಸ್ಟೀಲ್ ಇದೆ. ಇದೆಲ್ಲ ಜೆಮ್ ಶೀಟು. ಮತ್ತೆ ಆ ಕಡೆನೂ ನಿಮಗೆ ಕ್ಯಾನೋಪಿ ಆರ್ಡರ್ ಇದೆ. ಇದಕ್ಕೆ ಕ್ಯಾನೋಪಿ ಹಾಕೊಬಿಟ್ಟು ಕೊಡ್ತೀನಿ. ಇದೆಲ್ಲ ಕ್ಯಾನೋಪಿ ಆಂಗ್ಲರು. ಸರಿ ಸರಿ. ಇದೆಲ್ಲ ಗಾಡಿ ರೆಡಿ ಆದಮೇಲೆ ಒಂದು ಅಪ್ಡೇಟ್ ಮಾಡ್ತೀನಿ ನಾವು. ಈ ಗಾಡಿದು ರೇಟು ನಾವು 4 lakhಗೆ ಕೊಟ್ಟಿದ್ದೀನಿ.
ಓಕೆ, ಇದು 4 ಲಕ್ಷಕ್ಕೆ ಇದು ಕ್ಲೈಂಟ್ ಕಸ್ಟಮರ್ ಆರ್ಡರ್ ಇತ್ತು ನೋಡಿ. ಫುಡ್ ಕಾರ್ಟ್ ಫುಲ್ ರೆಡಿ ಮಾಡಿದ್ದಾರೆ. ಇಲ್ಲೇ ನೋಡ್ತಾ ಇದೆಲ್ಲ ಕಂಪ್ಲೀಟ್ ಪೇಂಟಿಂಗ್ ಆಗುತ್ತೆ, ಕ್ಯಾನಪಿ ಬರುತ್ತೆ, ಅವ್ರ ಲೋಗೋ ಡಿಸ್ಪ್ಲೇ ಎಲ್ಲ ಹೆಸರು ಎಲ್ಲ ಬರುತ್ತೆ. ಇದು ಇನ್ನು ಕಂಪ್ಲೀಟ್ ಆಗಲ್ಲ, ಕೆಲಸ ನಡೀತಾ ಇದೆ. ಇಲ್ಲಿ ನೀವು ಫ್ಲೋರಲ್ಲಿ ನೋಡ್ಬೋದು. ಫ್ಲೋರಲ್ಲಿ ಬಂದು ನಿಮ್ಗೆ GI ಶೀಟ್ ಹಾಕಿದ್ದಾರೆ. GI ಶೀಟ್ ಏನು ಸ್ಪೆಷಾಲಿಟಿ ಅಂತ ನೀವು ಫುಡ್ ಕಾರ್ಟ್ ಅಂತ ಇಲ್ಲಿ ನೀರೆಲ್ಲ ಬಿಗ್ಬೋದು, ಏನು ರಸ್ಟ್ ಹಿಡಿಲ್ಲ, ಏನಿಲ್ಲ, ಸ್ಟ್ರಾಂಗ್ ಇರ್ತದೆ GI ಶೀಟು. ಮತ್ತೆ ಇಲ್ಲಿ ಬಾಡಿ ಎಲ್ಲ ವರ್ಕ್ ನೋಡ್ತಾ ಇಲ್ಲಿ ಒಳಗಡೆ ಇಂಟೀರಿಯರ್ಸ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಬರ್ನರ್ಸ್ ಬಂದು ನಿಮ್ಗೆ 2 ದೊಡ್ಡ ಬರ್ನರ್ಸೇ ಕೊಟ್ಟಿದ್ದಾರೆ. ಇಲ್ಲಿ ದೋಸೆ ಕಲ್ಲಿಗೆ ಅಲ್ಲಿ ಸೆಟಪ್ ಐತೆ. ಮತ್ತೆ ಒಳಗಡೆ ನೋಡ್ತಾ ಇದ್ರೆ ಇಲ್ಲಿ ನಿಮ್ಗೆ ಒಂದು ರ್ಯಾಕ್ ಕೊಟ್ಟಿದ್ದಾರೆ, ರ್ಯಾಕ್ ಸೆಟಪ್. ಇಲ್ಲಿ ಸ್ಟೋರೇಜ್ ಸ್ಪೇಸ್ ರ್ಯಾಕ್ ಸೆಟಪ್ ಇದೆ. ಮೇನ್ ಇಲ್ಲಿ ರೂಫ್ ಅಲ್ಲಿ ನೋಡಬಹುದು, ಇಲ್ಲಿ ಒಂದು ಓಪನಿಂಗ್ ಕೊಟ್ಟಿದ್ದಾರೆ. ಚಿಮ್ನಿ ಎಕ್ಸಾಸ್ಟ್ ತರಾನೇ ಯೂಸ್ ಮಾಡಬಹುದು. ಅದಕ್ಕೆ ಬೇರೆ ಕೊಟ್ಟು ಅದಕ್ಕೆ ಡೋರ್ ತರ ಮಾಡಿ ಒಂದು ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. 2 ಬೌಲ್ ಇಲ್ಲಿ ಹಾಕ್ಬೋದು, ನಿಮ್ ಸ್ಟೋರೇಜ್ ಸ್ಪೇಸ್ ಇದೆ. ಮತ್ತೆ ಇಲ್ಲಿ ಜಾಗ ನೋಡ್ತಾ ಇದ್ರು ಕೆಲಸ ನಡೀತಾ ಇದೆ, ಮುಗಿಲ್ಲ. ಇಲ್ಲಿ ಒಂದು ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಸಿಂಕ್ ಬರ್ಬೋದು, ಇಲ್ಲಿ ಸಿಂಕ್ ಸ್ಪೇಸ್ ಕೊಟ್ಟಿದ್ದಾರೆ.